ಆಯಿತಾ ಬಂಧುಗಳು, ನೀವೇನು ನೋಡ್ತಾ ಇದ್ದೀರಿ, ಇದು ಗುಂಡ್ಲುಪೇಟೆ ತಾಲೂಕಿನ ಬರಗಿ ಗ್ರಾಮ ವ್ಯಾಪ್ತಿಯ ಮುಕ್ತಿ ಕಾಲೋನಿ ಗ್ರಾಮ. ಇಲ್ಲಿ ಸರಿಸುಮಾರು 150ಕ್ಕೂ ಹೆಚ್ಚು ಜನಸಂಖ್ಯೆ ಇರುವಂಥದ್ದು. ಇದು ಕಾಡಂಚಿನ ಗ್ರಾಮ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸಾಕಷ್ಟು ಜನಗಳಿಗೆ ಮನೆಯ ವ್ಯವಸ್ಥೆನೇ ಇಲ್ಲ. ನೀವು ನೋಡ್ತಾ ಯಾವುದೋ ಹಳೆ ಕಾಲದ ಮನೆಗಳು, ಗೋಡೆಯೆಲ್ಲ ಕಿತ್ತೋಗಿದೆ. ಏನಾದರೂ ಮಳೆ ಬಂದಂಥ ಸಂದರ್ಭದಲ್ಲಿ ಯಾವ ಅನಾಹುತ ನಡೀತದೆ ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟೊಂದು ಮನೆಗಳು ಹಾಳಾಗಿದೆ. ನೀವು ನೋಡ್ತಾ ಇರ್ಬೋದು ನೋಡಿ, ಗೋಡೆಯೆಲ್ಲ ಕುಸಿದು ಇನ್ನೇನೋ ಮುಂಗಾರು ಸ್ಟಾರ್ಟ್ ಆದಾಗ ಮಳೆ ಏನಾದ್ರು ಬೀಳ್ತು ಅಂದರೆ ಸಂಪೂರ್ಣ ಗೋಡನೆ ಕುಸಿಯುವಂಥ ವ್ಯವಸ್ಥೆ ಇದೆ. ಆದ್ರಲ್ಲೂ ಕೂಡ ಇಲ್ಲಿ ಜನಗಳು ಬದುಕ್ತಾ ಇದ್ದಾರೆ. ಇಂಥ ಕುಗ್ರಾಮಗಳನ್ನು ಇವರು ಬಂದು ನೋಡ್ತಾ ಇಲ್ಲ. ಏನು ಗ್ರೇಟರ್ ಬೆಂಗಳೂರು, ಗ್ರೇಟರ್ ಮೈಸೂರು ಅಂತ ಏನು ಆ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ದುಡ್ಡು ಲೂಟಿ ಹೊಡೆಯೋಕ್ಕೋಸ್ಕರ. ಇಂಥ ಕುಗ್ರಾಮಗಳನ್ನು ನೋಡಿ ದಯವಿಟ್ಟು. ಏನು ಈ ಕುಗ್ರಾಮಗಳ ಜನ ಜೀವ ಹಿಂಡ್ತಾ ಇದ್ರಲ್ಲ ನೀವು, ಇವ್ರು ನಿಮ್ಗೆ ಓಟ್ ಹಾಕಲ್ವಾ? ಶಾಸಕರೇ, ಈ ಸ್ಥಳೀಯ ಶಾಸಕರಿಗೆ ಹೇಳ್ತಿರೋದು, ಈ ಭಾಗದ ಜನ ನಿಮಗೆ ಓಟ್ ಹಾಕ್ತಾ ಇಲ್ವಾ? ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೆ ಮೂಲಭೂತ ಸೌಕರ್ಯನ ಒದಗಿಸುವುದು ನಿಮ್ಮ ಕರ್ತವ್ಯ. ಯಾಕೆ ತೆರಿಗೆ ಕಟ್ತಾ ಇಲ್ವಾ ನಾವು? ಇಂಥ ಕುಗ್ರಾಮಗಳಿಗೆ ದಯವಿಟ್ಟು ಆದಷ್ಟು ಏನು ಅನುದಾನಗಳನ್ನ ತಂದು ಇಂಥ ಕುಗ್ರಾಮಗಳನ್ನ ದಯವಿಟ್ಟು ಅಭಿವೃದ್ಧಿಪಡಿಸಿ. ಬನ್ನಿ, ಹೀಗೆ ಮುಂದೆ ತೋರಿಸ್ತೀವಿ ನಿಮಗೆ. ನೋಡ್ತಾ ಇರ್ಬೋದು, ಚರಂಡಿ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ, ಈ ಗ್ರಾಮದ ಪರಿಸ್ಥಿತಿಯನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಚರಂಡಿ ಎಲ್ಲ ಹೂಳು ತುಂಬಿಕೊಂಡು ಎಲ್ಲ ಮನೆಗೆ ನುಗ್ತಾ ಇದೆ. ಜಲಜೀವನ್ ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಏನು ಮೋದಿಯವರ ಕನಸು. ಗ್ರಾಮಗಳಿಗೆ ಪ್ರತಿಯೊಂದು ಮನೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕಂತ ಅವ್ರು ಏನು ಕನಸು ಕಂಡಿದ್ರು ನೋಡಿ. ಜಲಜೀವನ್ ಮೂಲೆ ಗುಂಪಾಗಿ ಬಿದ್ದಿದೆ. ಒಂದು ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ನಡೆದಿಲ್ಲ. ಬಹಳಷ್ಟು ಗ್ರಾಮದ ಜನಗಳು ಒಂದು ತೊಂದರೆಯಲ್ಲಿ ಉಂಟಾಗಿದೆ. ಮತ್ತು ಇಲ್ಲಿ ಹ್ಯಾಂಡಿಕ್ಯಾಪ್ ಜಾಸ್ತಿ ಇತ್ತು ಜನಗಳು. ಪಾಪ ಅವ್ರಿಗೆ ಒಂದು ವೇತನವನ್ನು ಕೂಡ ಇವರು ಒತ್ತಿಸುವಲ್ಲಿ ಬಹಳ ವಿಫಲರಾಗಿದ್ದಾರೆ. ಯಾರು ಕೂಡ ಇಲ್ಲಿ ಬರ್ತಾ ಇಲ್ಲ ಅನ್ನೋದೊಂದು ದೂರು ಕೇಳಿಸ್ತಾ ಇದೆ. ಬಂಧುಗಳೇ, ನೀವು ನೋಡ್ತಾ ಇರ್ಬೋದು, ಈ ಭಾಗದ ಜನಗಳ ಕಷ್ಟವನ್ನು ನೋಡ್ತಿದ್ರೆ ಇಂಥ ಗ್ರಾಮಗಳಿಗೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ದಯವಿಟ್ಟು. ಯಾವುದ್ಯಾವುದೋ ತಾವುಗಳು ಲೂಟಿ ಮಾಡೋಕ್ಕೋಸ್ಕರ, ತಾವು ಹಣ ಮಾಡೋಕ್ಕೋಸ್ಕರ ಈ ಗ್ರೇಟರ್ ಬೆಂಗಳೂರು, ಮೈಸೂರು ಅಂತ ಆ ಭಾಗದಲ್ಲಿ ನೀವು ಓದಾಡ್ತಿಲ್ಲ. ಮೊದಲು ಗ್ರಾಮಗಳು ಉದ್ಧಾರ ಆಗಬೇಕು. ದಯವಿಟ್ಟು ಮಾನ್ಯ ಜಿಲ್ಲಾ ಅಧಿಕಾರಿಗಳಾದ ಶ್ರೀ ರೂಪವ್ರಿಗೆ ಮುಖಾಂತರ ನಾವು ಕೇಳ್ಕೊತಾ ಇದ್ವಿ, ದಯವಿಟ್ಟು ಈ ಗ್ರಾಮಕ್ಕೆ ಒಮ್ಮೆ ಭೇಟಿ ನೀಡಿ. ನೀವು ಕಣ್ಣಾರ ನೋಡಿದ್ರೆ ಇದಕ್ಕೆ ಅರ್ಥ ಆಗುತ್ತೆ ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳು. ಸಾಕಷ್ಟು ಅನುದಾನಗಳು ಬರ್ತಾ ಇದೆ ಪಂಚಾಯತಿಗೆ, ಆದರೆ ಅನುದಾನಗಳು ಸಮಗ್ರವಾಗಿ ಜನಗಳಿಗೆ ತಲುಪ್ತಾ ಇಲ್ಲ. ದಯವಿಟ್ಟು ಈ ಗ್ರಾಮಕ್ಕೆ ನಮ್ಮ ಮಾನ್ಯ ಜಿಲ್ಲಾ ದಂಡಾಧಿಕಾರಿಗಳಾದ ಶ್ರೀ ರೂಪ ಅವರು ಭೇಟಿ ನೀಡಬೇಕಂತ ಈ ಮುಖಾಂತರ ನಾವು ರೈತ ಸಂಘದಿಂದ ಒತ್ತಾಯಿಸ್ತಾ ಇದ್ದೀವಿ.